ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ ಆಲ್ಮೋಸ್ಟ್ 600 ಪಾಯಿಂಟ್ಗಳಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. 22,400 ಲೆವೆಲಿಂದ 23,000 ಲೆವೆಲನ್ನು ನಿಫ್ಟಿ ಟಚ್ ಮಾಡಿದೆ. ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಹಾಗೆ ಮುಂದಿನ ವಾರ ಕೂಡ ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಿಫ್ಟಿ 23,000 ಲೆವೆಲನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ 23,500ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಮಾರ್ಕೆಟ್ನಲ್ಲಿ ವೀಕ್ನೆಸ್ನ ಚಾನ್ಸಸ್ಗಳು ಕೂಡ ಇರುತ್ತೆ. ಬಟ್ ತುಂಬಾನೇ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. 200ರಿಂದ 300 ಪಾಯಿಂಟ್ ಈ ಒಂದು ಲೆವೆಲ್ನಿಂದ ಸ್ವಲ್ಪ ಮಾರ್ಕೆಟ್ ಕರೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆಯೇ ಎಕ್ಸ್ಪೈರಿ ದಿನ ಸ್ವಲ್ಪ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ಹೆಚ್ಚಾಗಿ ನೋಡೋದಕ್ಕೆ ಸಿಗ್ಬೋದು. ಬಟ್ ಓವರ್ ಆಲ್ ಸಿನಾರಿಯೋ ಪಾಸಿಟಿವ್ ಆಗಿ ಇದೆ. 22,800 ನಿಫ್ಟಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ. ಆ ಒಂದು ಸಪೋರ್ಟ್ ಲೆವೆಲನ್ನು ಹೋಲ್ಡ್ ಮಾಡಿಕೊಂಡ್ರೆ ಪಾಸಿಟಿವ್ ಸೆಂಟಿಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 22,800ರ ಕೆಳಗಡೆ ಹೋದರೆ 22,500ರವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಓವರ್ ಆಲ್ ಸೆಂಟಿಮೆಂಟನ್ನು ಅಬ್ಸರ್ವ್ ಮಾಡಿದಾಗ ಪಾಸಿಟಿವ್ ಸೆಂಟಿಮೆಂಟ್ಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಒಳ್ಳೆಯ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಡೌ ಜೋನ್ಸ್, ನ್ಯಾಸ್ಡ್ಯಾಕ್ ಹಾಗೆ ಗ್ಲೋಬಲಿ ಬಹಳಷ್ಟು ಮಾರ್ಕೆಟ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಸೊ 2-3 ಟ್ರೇಡಿಂಗ್ ಸೆಷನ್ಗಳಲ್ಲಿ ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ US ಫ್ಯೂಚರ್ಸ್ ರಿಕವರ್ ಆಗ್ತಾ ಇದೆ. ಆದ್ರಿಂದ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಇದೇ ರೀತಿಯಲ್ಲಿ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ರೆಸಿಸ್ಟೆನ್ಸ್ ಸಪೋರ್ಟ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದರ ಬೇಸಿಸ್ ಮೇಲೆ ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಿರ್ಬೇಕಾಗುತ್ತೆ. ಹಾಗೆ ಮುಂದಿನ ವಾರದ ಈವೆಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗ ಸಾಕಷ್ಟು ಕಂಪನಿಗಳು ಆಲ್ರೆಡಿ ತಮ್ಮ Q4 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಈ ವಾರದಲ್ಲಿ 2,100 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಮೇಜರ್ ಆಗಿ ಟಾಟಾ ಸ್ಟೀಲ್, LIC, IRCTC, NMDC, ಆದಿತ್ಯ ಬಿರ್ಲಾ ಫ್ಯಾಷನ್ಸ್, ಅಮರ್ ರಾಜಾ ಬ್ಯಾಟರೀಸ್ ಈ ರೀತಿಯ ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಎಂಟಾರ್ ಟೆಕ್ನಾಲಜೀಸ್, ಆಧಾರ್ ಹೌಸಿಂಗ್ ಫಿನಾನ್ಸ್ ನ ರಿಸಲ್ಟ್ ಕೂಡ ಮುಂದಿನ ವಾರದಲ್ಲಿ ಬರ್ತಾ ಇದೆ. ಆಧಾರ್ ಹೌಸಿಂಗ್ ಫಿನಾನ್ಸ್ ರೀಸೆಂಟ್ ಆಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿತ್ತು. Q4 ರಿಸಲ್ಟ್ ನ ಮೇಲೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡಬೇಕಾಗುತ್ತೆ ಆಧಾರ್ ಹೌಸಿಂಗ್ ಫಿನಾನ್ಸ್ ನ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅಂತ. ಇದೇ ರೀತಿಯಲ್ಲಿ 2,100 ಕಂಪನಿಗಳು ತಮ್ಮ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಮೇಜರ್ ಇವೆಂಟ್ ಲೋಕಸಭಾ ಎಲೆಕ್ಷನ್ಸ್. ಆಲ್ರೆಡಿ 6 ಹಂತಗಳ ಮತದಾನ ಮುಗಿದಿದೆ. ಜೂನ್ 1ಕ್ಕೆ 7ನೇ ಹಂತ ಮುಗಿಯುತ್ತೆ. ಸೊ ಆ ಒಂದು ಫೇಸ್ ಮುಗಿದ ತಕ್ಷಣ ನಮಗೆ ಎಕ್ಸಿಟ್ ಪೋಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಎಕ್ಸಿಟ್ ಪೋಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಾರ್ಕೆಟ್ ಆಲ್ರೆಡಿ ಬಹಳಷ್ಟು ರ್ಯಾಲಿ ಆಗಿದೆ. ಆ ಎಕ್ಸಿಟ್ ಪೋಲ್ ನ ಬೇಸಿಸ್ ಮೇಲೆ ಮಾರ್ಕೆಟ್ ನ ಒಂದು ಡೈರೆಕ್ಷನ್ ಕೂಡ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ಮೇಜರ್ ಇವೆಂಟ್ ಮೇ 31ಕ್ಕೆ ಜನವರಿಯಿಂದ ಮಾರ್ಚ್ ತಿಂಗಳ ಅಂದ್ರೆ Q4 ನ GDP ಡೇಟಾ ಬರುತ್ತೆ. ಇದು ಕೂಡ ತುಂಬಾನೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ 8.4% GDP ಗ್ರೋತ್ ಭಾರತದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಒಂದು ಕ್ವಾರ್ಟರ್ನಲ್ಲಿ GDP ಗ್ರೋತ್ ಕಳೆದ ಕ್ವಾರ್ಟರ್ನಷ್ಟು ಎಕ್ಸ್ಪೆಕ್ಟೆಡ್ ಇಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು GDP ಗ್ರೋತ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 7.6% GDP ಗ್ರೋತ್ ಓವರ್ ಆಲ್ 4 ಕ್ವಾರ್ಟರ್ಗಳಿಂದ ಡಿಕ್ಲೇರ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಒಳ್ಳೆ ಒಂದು GDP ಡೇಟಾ ನೋಡೋದಕ್ಕೆ ಸಿಕ್ಕಿದ್ರೆ ಮಾರ್ಕೆಟ್ನ ಪಾಸಿಟಿವ್ ಮೊಮೆಂಟಮ್ ಇನ್ನಷ್ಟು ಸಸ್ಟೈನ್ ಆಗ್ಬೋದು. ಹಾಗೆಯೇ US ನ GDP ಡೇಟಾ ಕೂಡ ಬರ್ತಿದೆ. ಈ ಒಂದು GDP ಡೇಟಾ ಮೇ 30ಕ್ಕೆ ಬರುತ್ತೆ. ಸೊ ಕಳೆದ ಕ್ವಾರ್ಟರ್ನಲ್ಲಿ 1.6% US ಎಕಾನಮಿ ಗ್ರೋ ಆಗಿತ್ತು. ಸೊ ನೋಡಬೇಕಾಗುತ್ತೆ ಈ ಬಾರಿ ಯಾವ ರೀತಿಯ ಒಂದು ಡೇಟಾ US ನ ಕಡೆಯಿಂದ ಬರುತ್ತೆ ಅಂತ. ಗ್ಲೋಬಲ್ ಮಾರ್ಕೆಟ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ US ಮಾರ್ಕೆಟ್ಸ್. US ಮಾರ್ಕೆಟ್ಸ್ನಲ್ಲಿ ವೀಕ್ನೆಸ್ ಇದ್ರೆ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಅದರ ಒಂದು ಇಂಪ್ಯಾಕ್ಟ್ ಇಂಡಿಯನ್ ಮಾರ್ಕೆಟ್ನ ಮೇಲೆ ಆಗುತ್ತೆ. ಸೊ ಆಗ ಇಂಡಿಯನ್ ಮಾರ್ಕೆಟ್ಸ್ಗಳು ಕೂಡ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ FIIs ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. 23 ಮೇಗೆ ಸ್ವಲ್ಪ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 4,670 ಕೋಟಿಯಷ್ಟು ನೆಟ್ ಬೈಯಿಂಗ್ ಅನ್ನ ಮಾಡಿದ್ರು. ಮತ್ತೆ ಶುಕ್ರವಾರದ ದಿನ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs ನ ಮೂವ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲೆಕ್ಷನ್ ರಿಸಲ್ಟ್ಸ್ ಬಂದ್ಮೇಲೆ FIIs ಮತ್ತೆ ನೆಟ್ ಬೈಯಿಂಗ್ ಅನ್ನ ಮಾಡಬಹುದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡಬೇಕಾಗುತ್ತೆ FIIs ಯಾವ ರೀತಿಯ ಒಂದು ಸ್ಟ್ಯಾನ್ಸ್ ಅನ್ನ ಮಾರ್ಕೆಟ್ ನಲ್ಲಿ ತಗೋತಾರೆ ಅಂತ. ಸೊ ಇಂಡಿಯನ್ ಮಾರ್ಕೆಟ್ಸ್ ನ ವ್ಯಾಲ್ಯೂಯೇಷನ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಅದನ್ನ ಕೂಡ FIIs ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಸ್ಟಾಕ್ಗಳು ಸಿಕ್ಕಿದ್ರೆ ಆಗ ಬೈ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಆಲೋಚನೆ ಕೂಡ FIIs ಕಡೆಯಿಂದ ಇರುತ್ತೆ. ನೋಡಬೇಕಾಗುತ್ತೆ FIIs ಜೂನ್ ಮೊದಲನೇ ವಾರದಿಂದ ಯಾವ ರೀತಿಯ ಒಂದು ಸ್ಟ್ಯಾನ್ಸ್ ಅನ್ನ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ ತಗೋತಾರೆ ಅಂತ. ಹಾಗೆ ಕ್ರೂಡ್ ಆಯಿಲ್ ನಲ್ಲಿ ಹೆಚ್ಚಿನ ಒಂದು ಮೊಮೆಂಟಮ್ ಇಲ್ಲ. $80ರಿಂದ $83 ಅರೌಂಡ್ ಅಲ್ಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಪ್ರತಿ ಬ್ಯಾರಲ್ಗೆ ಟ್ರೇಡ್ ಆಗ್ತಿದೆ. ಹೆಚ್ಚಿನ ಒಂದು ಡಿಫರೆನ್ಸ್ ನಮಗೆ ಕ್ರೂಡ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಹಾಗೆ ಕ್ರೂಡ್ ನ ಇಂಪ್ಯಾಕ್ಟ್ ಕೂಡ ಹೆಚ್ಚಾಗಿ ಮಾರ್ಕೆಟ್ ನ ಮೇಲೆ ಆಗ್ತಿರೋದು ಕಾಣಿಸ್ತಾ ಇಲ್ಲ.
IPOಗಳ ವಿಚಾರಕ್ಕೆ ಬಂದಾಗ ಆಫೀಸ್ನ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇದೆ. ಆಲ್ರೆಡಿ 3 ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. 27 ಮೇ ಸೋಮವಾರ ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ₹113 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 30% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇರುತ್ತೆ. ಬಟ್ ಆಲ್ರೆಡಿ ತುಂಬಾನೇ ಓವರ್ ಸಬ್ಸ್ಕ್ರಿಪ್ಷನ್ ಈ ಒಂದು IPOನಲ್ಲಿ ಬಂದಿದೆ. ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸೊ ಲಕ್ಕಿದ್ರೆ ಖಂಡಿತವಾಗ್ಲೂ ಅಲಾಟ್ಮೆಂಟ್ ಸಿಗುತ್ತೆ. ಲಿಸ್ಟಿಂಗ್ ಗೇನ್ಗಳನ್ನು ಕೂಡ ಬುಕ್ ಮಾಡ್ಕೋಬೋದಾಗುತ್ತೆ. ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಈ ಒಂದು ಮೊಮೆಂಟಮ್ನ ಲಾಭವನ್ನು ತಗೊಂಡು ಯಾವೆಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ಕೋಬೋದಾಗುತ್ತೆ. ಬಟ್ ಇದೇ ಒಂದು ಲೆವೆಲಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಮುಂದಿನ ವಾರದವರೆಗೂ ವೆಯ್ಟ್ ಮಾಡ್ಬೋದಾಗುತ್ತೆ. ಎಲೆಕ್ಷನ್ ರಿಸಲ್ಟ್ಸ್ ಯಾವ ರೀತಿಯಲ್ಲಿ ಬರುತ್ತೆ, ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ, ಅದರ ಬೇಸಿಸ್ ಮೇಲೆ ನೀವು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗೆಯೇ ಯಾವೆಲ್ಲ ಸ್ಟಾಕ್ಗಳಲ್ಲಿ ಈಗಲೂ ಕೂಡ ವೀಕ್ನೆಸ್ ಇದೆ, ಆ ಒಂದು ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಆ ಸ್ಟಾಕ್ಗಳಲ್ಲಿ ಆವ್ರೇಜಿಂಗ್ನ ಬಗ್ಗೆ ಕೂಡ ಯೋಚನೆ ಮಾಡ್ಬೋದಾಗುತ್ತೆ. ಸ್ವಲ್ಪ ಆವ್ರೇಜ್ ಮಾಡ್ಕೊಳ್ತಾ ಹೋಗ್ಬೋದು. ಮೇ ಬಿ ಎಲೆಕ್ಷನ್ನ ನಂತರ ಒಳ್ಳೆ ಒಂದು ರ್ಯಾಲಿ ಬಂದರೆ ಆ ಒಂದು ಸ್ಟಾಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಪೋರ್ಟ್ಫೋಲಿಯೋನ ರೀಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಅವಕಾಶ ಸಿಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರುವಂಥ ಸ್ಟಾಕ್ ಈ ಒಂದು ಎಲೆಕ್ಷನ್ ರ್ಯಾಲಿಯಿಂದ ತುಂಬಾ ಜಂಪ್ ಆದರೆ ಆ ಒಂದು ಸ್ಟಾಕನ್ನು ನೀವು ಸೆಲ್ ಮಾಡಿ ಬೇರೊಂದು ಸ್ಟಾಕನ್ನು ನಿಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡಬೇಕು ಅಂತ ಇದ್ರೆ ಕೂಡ ನಿಮಗೆ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಮುಂದಿನ 2 ವಾರದಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೋದು ಅದರ ಬಗ್ಗೆ ಆಲೋಚನೆ ಮಾಡ್ಬೋದಾಗುತ್ತೆ. ಮಾರ್ಕೆಟ್ನಲ್ಲಿ ಅಪ್ಸೈಡ್ ಡೌನ್ ಸೈಡ್ ಇದ್ದೇ ಇರುತ್ತೆ. ಈವೆಂಟ್ಗಳು ಬಂದಾಗ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರ್ಯಾಲಿ ಇರ್ಬೋದು. ಅದಾದಮೇಲೆ ಖಂಡಿತವಾಗ್ಲೂ ಒಂದು ಪ್ರಾಫಿಟ್ ಬುಕ್ಕಿಂಗ್ ಕೂಡ ಬರುತ್ತೆ. ಆ ಒಂದು ಪ್ರಾಫಿಟ್ ಬುಕ್ಕಿಂಗ್ನಲ್ಲಿ ಇನ್ನಷ್ಟು ಇನ್ವೆಸ್ಟ್ಮೆಂಟ್ನ ಆಪರ್ಚುನಿಟಿಗಳು ಕೂಡ ಕ್ರಿಯೇಟ್ ಆಗುತ್ತೆ. ಈ ರೀತಿಯಲ್ಲಿ ನಿಮ್ಮ ಪೋರ್ಟ್ಫೋಲಿಯೋನ ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು, ಇಂಡಿವಿಜುವಲ್ ಸ್ಟಾಕ್ಗಳು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಿದೆ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ನೀವು 10,000 ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಅಂತ ಇದ್ರೆ ಈ ಒಂದು ಸಂದರ್ಭದಲ್ಲಿ 3 ರಿಂದ 4,000 ಇನ್ವೆಸ್ಟ್ ಮಾಡಿ ಸ್ವಲ್ಪ ಕ್ಯಾಶ್ ಅನ್ನು ಹೋಲ್ಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಅದಾದಮೇಲೆ ಮಾರ್ಕೆಟ್ನಲ್ಲಿ ಕರೆಕ್ಷನ್ ಇದ್ರೆ ಆ ಒಂದು ಕರೆಕ್ಷನ್ನಲ್ಲಿ ಮಿಕ್ಕ 6,000 ಅಮೌಂಟನ್ನು ಆ ಒಂದು ಸ್ಟಾಕ್ನಲ್ಲಿ ನೀವು ಇನ್ವೆಸ್ಟ್ ಮಾಡಿಕೊಂಡು ಬರ್ಬೋದಾಗುತ್ತೆ. ಸೊ ಪ್ರತಿಯೊಬ್ಬರ ಪೋರ್ಟ್ಫೋಲಿಯೋ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಪೋರ್ಟ್ಫೋಲಿಯೋ ಬೇಸಿಸ್ ಮೇಲೆ ಇಂಡಿವಿಜುವಲ್ ಸ್ಟಾಕ್ನ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ನೀವು ತಗೊಳ್ತಾ ಹೋಗಬೇಕಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ರೆಗ್ಯುಲರ್ ಆಗಿ ಪ್ರೊವೈಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.